ಹಾಯ್, ಹೇಗಿದ್ದೀರೆಲ್ಲರೂ? ಇವತ್ತು ನಾವೊಂದು ಬಾಳೆಕಾಯಿದು ಹೂ ಉಂಟಲ್ವ, ಅದನ್ನು ಪಲ್ಯ ಮಾಡುವ. ಇದನ್ನು ನಾವು ಚಿಕ್ಕ ಚಿಕ್ಕ ತುಂಡು ಮಾಡಬೇಕು, ಸಪೂರ ಸಪೂರ ಮಾಡಿ. ನಾವು ಹೇಗೆ ಮುಳ್ಳು ಸೌತೆಕಾಯಿ ತುಂಡು ಮಾಡ್ತೇವೆ ಸಲಾಡ್ ಮಾಡುವಾಗ, ಹಾಗೆ ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ, ಮತ್ತು ಇದನ್ನು ಉಪ್ಪಾಕಿ ಕೈಯಲ್ಲಿ ಫುಲ್ಲು ಮ್ಯಾಶ್ ಮಾಡಬೇಕು. 2-3 ಸಲ ನಾವು ಉಪ್ಪಾಕಿ ಕೈಯಲ್ಲಿ ಫುಲ್ ಮ್ಯಾಶ್ ಮಾಡಬೇಕು. ನಿಜವಾಗ್ಲೂ ನೀರು ಹಾಕಲಿಕ್ಕಿಲ್ಲ, ಅದಕ್ಕೆ ನೀರು ಹಾಕದೇವೆ ಕೈಯಲ್ಲಿ ಮ್ಯಾಶ್ ಮಾಡಲಿಕ್ಕೆ. ಇದೆಲ್ಲ ಹೋಗ್ತದೆ, ಇಲ್ಲದ್ರೆ ಅದನ್ನು ಹಾಗೆ ಪದಾರ್ಥಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ, ತಿನ್ನಲಿಕ್ಕೆ ಅದಷ್ಟು ಒಳ್ಳೆಯದಾಗೋದಿಲ್ಲ. ಅದಕ್ಕೋಸ್ಕರ 2-3 ಸಲ ಉಪ್ಪಾಕಿ ಕೈಯಲ್ಲಿ ಹಾಗೆ ಮ್ಯಾಶ್ ಮಾಡಿ ಚಂದ ತೊಳೆದು ಕ್ಲೀನ್ ಮಾಡಿ ಇಡಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು, ನೀರು ಹಾಕಿ ಇಲ್ಲದ್ರೆ ಹಾಗೆ ಅದು ನೀರು ಬರುವುದಿಲ್ಲ. ಕೈಯಲ್ಲಿ ಹಾಗೆ ಹಿಂಡುವಾಗ ಸ್ವಲ್ಪ ನೀರು ಹಾಕಿ ಹಾಗೆಲ್ಲ ಹಿಂಡಿದರೆ ಆಯಿತು. ಇದೆಲ್ಲ ಹೋಗಬೇಕು, ಇಲ್ಲದ್ರೆ ಹಾಗೆ ಪದಾರ್ಥ ಮಾಡಿದಷ್ಟು ಒಳ್ಳೆಯದಾಗೋದಿಲ್ಲ. ನಾನು 2-3 ಸಲ ಉಪ್ಪು ಹಾಕಿದ್ದೇನೆ. 2-3 ಸಲ ಉಪ್ಪು ಹಾಕಿ ನಾನು ಅದನ್ನು ಹಿಂಡಿ ತೆಗೆದಿದ್ದೇನೆ. ಬೇಕಾದರೆ ಮಾಡ್ಬೋದು ನೀವು ಕೂಡ ಮಾಡುವಾಗ, ಇಲ್ಲದ್ರೆ ಒಂದು ಸಲ ಕೂಡ ಆಗ್ತದೆ. ಸ್ವಲ್ಪ ನೀರೆಲ್ಲ ಹಾಕಿ ಹಾಗೆ ಕೈಯಲ್ಲಿ ಫುಲ್ಲು ಮ್ಯಾಶ್ ಮಾಡಿದರೆ ಆಯಿತು. ಮತ್ತು ಒಂದು ಪಾತ್ರೆ ಇಟ್ಟು ಅದನ್ನು ಪದಾರ್ಥ ಮಾಡುವ. ಇವಾಗ ಪಲ್ಯ ಮಾಡುವ. ಸ್ವಲ್ಪ ಎಣ್ಣೆ ಹಾಕಬೇಕು, ತೆಂಗಿನ ಎಣ್ಣೆ ಹಾಕಿ, ಅದರ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ, ಆದ ಮೇಲೆ ಸ್ವಲ್ಪ ಒಂದು ನೀರುಳ್ಳಿ ಸಾಕು, ಒಂದು ಟೊಮೆಟೊ, ಮತ್ತು ಒಂದು ಕಾಯಿ ಮೆಣಸು, ಒಂದಲ್ಲದೆ 2 ಕಾಯಿ ಮೆಣಸು. ಇದಕ್ಕೆ ಮೆಣಸು ಕಡದದು ಹಾಕಲಿಕ್ಕಿಲ್ಲ, ಕಾಯಿ ಮೆಣಸಲ್ಲಿ ಪಲ್ಯ ಮಾಡಲಿಕ್ಕೆ. ಇದು ಒಳ್ಳೆ ಫ್ರೈ ಆಗಲಿ. ಇದು ಒಳ್ಳೆ ಫ್ರೈ ಆದ ಮೇಲೆ ನಮ್ಮ ಬಾಳೆಕಾಯಿದು ಹೂ ಉಂಟಲ್ವ, ಅದನ್ನು ಚಂದ ತೊಳೆದು ಅದಕ್ಕೆ ಹಾಕಿ ಬಿಡಿ. ಸ್ವಲ್ಪ ಮಂದಿ ಅದು ಒಳ್ಳೆ ಫ್ರೈ ಆದ ಮೇಲೆ ಹಾಕ್ತಾರೆ. ನಾನು ಒಳ್ಳೆ ಫ್ರೈ ಮಾಡಲಿಲ್ಲ, ಅದರೊಟ್ಟಿಗೆ ಇದು ಬೇಯಲಿ ಅಂತೇಳಿ ನಾನು ಒಟ್ಟಿಗೆ ಹಾಕಿದ್ದೇನೆ. ಅದು 2 ಕೂಡ ಒಂದೇ, ಜಾಸ್ತಿ ಏನು ರುಚಿ ಹಾಕಲಿಕ್ಕಿಲ್ಲ ಅದು. ಮತ್ತು ಇದಾದ ಮೇಲೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ, ಇಲ್ಲದ್ರೆ ಹಾಗೆಯೇ ಆಗ್ತದೆ. ಅದನ್ನು ಹಾಗೆ ಬೇಯಿಸಿ, ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹುಳಿ ಹಾಕಿ, ಹುಳಿದು ನೀರು ಹಾಕಿ, ನಾನು ಹುಳಿ ಹಾಕ್ಬೋದು. ಮತ್ತು ಸ್ವಲ್ಪ ಉಪ್ಪು ಮಾತ್ರ ಜಾಸ್ತಿ ಹಾಕಬೇಡಿ. ಆವಾಗ ನಾವು ಹಿಂಡುವಾಗ ಹಾಕಿದ್ದೇವೆ ಅಲ್ವಾ, ಆ ಬಾಳೆಕಾಯಿದು ಹೂವನ್ನು ತೊಳೆಯುವಾಗ ಉಪ್ಪು 2-3 ಸಲ ಹಾಕಿದೆ, ಆಗ ಉಪ್ಪು ಇರ್ತದೆ ಅದರಲ್ಲಿ. ಅದಕ್ಕೋಸ್ಕರ ಉಪ್ಪು ನೋಡಿ ಹಾಕಿ. ಮತ್ತು ಅದು ಬೆಂದ ಮೇಲೆ, ಅದು ಒಳ್ಳೆ ಬೇಯಬೇಕು. ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇವು ಸೊಪ್ಪು, ಕರಿಬೇವಿನ ಸೊಪ್ಪು ಅದನ್ನು ಹಾಕಿ ಬಿಡಿ. ಅದೊಂದು 10 ನಿಮಿಷದಲ್ಲಿ ನಮ್ಮ ಈ ಬಾಳೆಕಾಯಿದು ಹೂ ಬೇಯ್ತದೆ. ನನ್ನ ವಿಡಿಯೋ ಎಲ್ಲ ನೋಡಿ ನನಗೆ ಒಳ್ಳೊಳ್ಳೆ ಕಮೆಂಟ್ ಕೊಡಿ ಆಯಿತಾ. ಬಾಯ್.